ಇವೆ ಕೆಲವು ಕಾರಣಗಳಿಂದ ಇದನ್ನು ನಾನು ಇಲ್ಲೇ ಕೇಳಿದೆ. ಬಟ್ ನಮ್ಮನೆ ದುಃಖ ಆಗ್ತೈತೆ. ಒಳ್ಳೆ ಟ್ಯಾಲೆಂಟೆಡ್ ಇವರು ಇರ್ತವ್ರು. ಏನಂತಂದ್ರೆ ಸಂಸ್ಥೆಗಳು ಬೆಳೀಲಿಕ್ಕೆ ಬಹಳ ಮುಖ್ಯವಾದ ಒಂದು ಇದಿರ್ತೈತೆ, ಒಂದು ಕಾಂಟ್ರಿಬ್ಯೂಷನ್ ಇರ್ತೈತೆ. ನಮ್ಮ ಅಲ್ಲಿಯ ಟೀಚರ್ಗಳು ಬಹಳ ಇವ್ರ ಮೇಲೆ ಇವರ ಒಂದು ಮಾರ್ಗದರ್ಶನದ ಮೇಲೆ ಬಹಳಷ್ಟು ಇಂಪ್ರೂವ್ ಆಗಿದ್ದಾರೆ ಟೀಚರ್ಸ್. ನಮ್ಮ ಸಂತೋಷ್ ಸಾರು ಇವರ ಮಾರ್ಗದರ್ಶನದ ಜೊತೆಗೆ ಇವರು ಅವಾಗ ಬಂದು ನಮ್ಮ ಟೀಚರ್ಗಳಿಗೆ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ಬಹಳಷ್ಟು ಒಳ್ಳೆಯ ಮಟ್ಟಕ್ಕೆ ನಮ್ಮ ಸ್ಕೂಲ್ ಬೆಳೀತಾ ಇದೆ. ಅಲ್ಲಿ ಮೊನ್ನೆ ತಾನೇ ಜಿಲ್ಲಾಧಿಕಾರಿಗಳು ಬಂದು ಬಹಳ ಪ್ರಶಂಸೆ ನೀಡಿದರು ನಮ್ಮ ಸ್ಕೂಲ್ಗೆ. ಅವ್ರಿಗೆ ಅತಿಥಿಯಾಗಿ ನಾವು ಕರೆದಿದ್ವಿ. ಯಾವುದೇ ಸ್ಕೂಲ್ ಇರಬೇಕಾದ್ರೆ ಟೀಚರ್ಸ್ಗಳು ಬಹಳ ಇಂಪಾರ್ಟೆಂಟ್, ನಮ್ಗೆ ಈಗ ಗೊತ್ತಾಗ್ತದೆ. ಜೊತೆಗೆ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟು ಅವ್ರನ್ನೂ ಅಷ್ಟೇ ಇಂಪಾರ್ಟೆಂಟು. ಹಂಗಾಗಿ ಮೂರನೇದಾಗಿ ನಮ್ಮ ಮ್ಯಾನೇಜರ್ ಸಾಹೇಬರು ಇಲ್ಲಿದ್ದಂಥವ್ರು ನಮ್ಮಲ್ಲಿ ಸಿಗೋಲ್ಲ. ಬ್ಯಾಂಕಿಂದ ವ್ಯವಸ್ಥೆ ಈಗಾಗಲೇ ಸಾಹೇಬರು ಹೇಳಿದ್ರೆ ನಮ್ಗೆ ಗೊತ್ತಾಯ್ತು. ಬಹಳ ಕೈ ಸುಟ್ಕೊಂಡ್ಬಿಟ್ಟು ಇನ್ಸ್ಟಿಟ್ಯೂಷನ್ಗೆ ಸಾಲ ಕೊಟ್ಟಂತಾರೆ. ಆಗಿ ಮಾಡ್ತಕ್ಕಂಥವ್ರಿಗೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ನಿಜವಾಗ್ಲೂ ಸರ್ ನಿಮ್ಮ ಬ್ಯಾಂಕ್ ಬೆಳಿತೈತೆ, ನಾವು ಬೆಳಿತೀವಿ, ಎಲ್ಲರಿಗೂ ಅನುಕೂಲ ಆಗ್ತೈತೆ. ಈಗ ಅಂತ ಒಂದು ಸನ್ನಿವೇಶದಲ್ಲಿ ನಿಮ್ತರು ನಮ್ಗೆ ಹೆಂಗ್ ಗೊತ್ತಾಗ್ತದೆ, ನಾವು ಎಕ್ಸಾಂಪಲ್ ಹೇಳ್ತೀವಿ. ನಾವು ನೋಡ್ರಿ ನಮ್ಮ ಕೆರೂರಿನಲ್ಲಿ ಡಾವಣಗೆರೆಯಲ್ಲಿ ಎಂತೆಂಥ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಲೋನ್ ಕೊಡ್ತಾ ಇದ್ದಾರೆ ಬ್ಯಾಂಕರ್ಸ್. ಅವ್ರು ಆ ರೀತಿ ಒಂದು ಸ್ಟೆಪ್ ಆಗಿ ಮುಂದೆ ಬಂದ್ರೇನೆ ಬೆಳಿತಾವ. ಅದಕ್ಕೆ ಸಾಹೇಬ್ರಿಗೆ ಏನಾದ್ರು ರಾಯಚೂರಾಗ ಯಾರು ಮ್ಯಾನೇಜರ್ಗೆ ಪರಿಚಯ ಸ್ವಲ್ಪ ಹೇಳ್ರಿ ಸರ್. ನಮಸ್ಕಾರ.